ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ರಚನಾ ಕೆಮ್ತ ರೂಮಲ್ಲಿ ಕೂತ್ಕೋತಾಳೆ. ಅಷ್ಟರಲ್ಲಿ ದೇವಿ ನೀರನ್ನ ತೊಗೊಂಬಂದು ರಚನೆಗೆ ಕೊಡ್ತಾಳೆ. ತಗೊಳ್ಳಿ ಅದಕ್ಕೆ ನೀರು ಕುಡೀರಿ ಅಂತ. ಆಗ ರಚನಾ ನೀರನ್ನ ಕುಡಿತಾಳೆ. ನೀರನ್ನ ಕುಡಿದು ಈಗ ಸ್ವಲ್ಪ ಸರಿ ಹೋಗ್ತಾಯಿದೆ ಅಂತ ಹೇಳ್ತಾಳೆ. ಆಗ ದೇವಿ ಕೇಳ್ತಾಳೆ, ಯಾಕದಕ್ಕೆ ಇಷ್ಟೊಂದು ಕೆಮ್ಮು, ಏನಾದ್ರು ಒಣ ಕೆಮ್ಮಿದೆಯಾ, ಏನಾದ್ರು ಟ್ಯಾಬ್ಲೆಟ್ ಕೊಡಲಾ ಅಂತ ಕೇಳ್ತಾಳೆ. ಅದಕ್ಕೆ ಇಲ್ಲ ದೇವಿ, ಪರವಾಗಿಲ್ಲ, ಸ್ವಲ್ಪ ಯಾಕೋ ಕೆಮ್ಮು ಬಂದಂಗಾಯಿತು, ಅದಕ್ಕೆ ಕೆಮ್ಮಿದೆ ಅಂತ ಹೇಳ್ತಾಳೆ. ಸರಿ ದೇವಿ, ನಾನು ಇಲ್ಲಿಂದ ಹೊರಡ್ತೀನಿ, ನಾನು ಕೃಷ್ಣಂಗೆ ಊಟ ಮಾಡಿಸೋ ಟೈಮ್ ಆಯಿತು ಅಂತ ಹೇಳಿ ಅಲ್ಲಿಂದ ರಚನಾ ಹೊರಡೋದಕ್ಕೆ ಶುರು ಆಗ್ತಾಳೆ. ಅದೇ ದೇವಿ ಸಡನ್ನಾಗಿ ಅತ್ತಿಗೆ ಅಂತ ಜೋರಾಗಿ ಕರೀತಾಳೆ. ಅದನ್ನು ಕೇಳಿ ರಚನೆಗೆ ಗಾಬರಿ ಆಗುತ್ತೆ. ಇಲ್ಲಿ ಜೀವ ಹಾಲಿಗೆ ಬರ್ತಾನೆ. ಹಾಲಿಗೆ ಬಂದಾಗ ರಾಣ ಮತ್ತು ಕಪಿಲ್ ಇಬ್ಬರು ಬಂದು, ನೀನು ಏನು ಅಂದ್ಕೊಂಡಿದ್ಯಾ, ನೀನು ಯಾವ ವಿಷಯಕ್ಕೂ ತಲೆ ಹಾಕಲ್ಲ ಅಂತ ಅಂದವನು ಯಾಕೆ ಎಲ್ಲ ವಿಷಯಕ್ಕೂ ತಲೆ ಹಾಕ್ತಿದ್ಯಾ, ನಿಂದೆಷ್ಟೋ ಅಷ್ಟು ನೋಡ್ಕೊಂಡಿರಬೇಕು, ಹಿಂದೆ ಏನಾಗಿದೆ ಅಂತ ಗೊತ್ತು ತಾನೇ ನಿನಗೆ ಅಂತ ಹೇಳ್ತಾನೆ. ನೀನು ಪದೇ ಪದೇ ಹಿಂದೆ ಆಗಿದ್ದನ್ನು ಅಂತ ನನಗೆ ನೆನಪು ಮಾಡೋ ಅವಶ್ಯಕತೆ ನನಗಿಲ್ಲ. ನಾನೇನು ಬೇಕಂತ ಮನೆ ಬಿಟ್ಟು ಹೋಗಿದ್ದಲ್ಲ, ನನಗೆ ಬೇಕು ಅಂತ ಅನ್ನಿಸ್ತು, ನಾನು ಮನೆ ಬಿಟ್ಟು ಹೋಗಿದ್ದೆ. ಅದನ್ನೇ ಪದೇ ಪದೇ ಹೇಳಿದ್ರೆ ನಾನು ಸುಮ್ಮನೆ ಇರಲ್ಲ. ಅವತ್ತೇನೋ ದೊಡ್ಡದಾಗಿ ಹೇಳಿದೆ, ನನಗೇನೋ ಆಸ್ತಿ ಬೇಡ, ನನಗೆ ಯಾವ ಅಧಿಕಾರನೂ ಬೇಡ ಅಂತ, ಮತ್ತು ಯಾಕೆ ಇವತ್ತು ಬಂದು ಈ ಥರ ಮಾಡ್ತಿದ್ಯಾ ಅಂತ ಕೇಳ್ತಾನೆ ಕಪಿಲ್. ಅದಕ್ಕೆ ಜೀವ ಹೇಳ್ತಾನೆ, ನಾನು ಜೀವನಾಗಿ ಇರ್ತೀನಿ, ಏನಾದರೂ ನೀವು ಹಿಂಗೆ ಹೆಚ್ಚು ಕಮ್ಮಿ ಮಾಡ್ತಾ ಇದ್ದಾಗ ಅವಾಗವಾಗ 5 ನಿಮಿಷ ಸಂಜೀವನ ಆಗಬೇಕಾಗತ್ತೆ. ಆ ಥರ ಆಗೋಕ್ಕೆ ನೀವು ನನಗೆ ದಾರಿ ಮಾಡಿಕೊಡ್ಬೇಡಿ, ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಮನೆ ಮರ್ಯಾದೆ ಮುಖ್ಯ, ಅಪ್ಪನ ಮರ್ಯಾದೆ ಮುಖ್ಯ, ಹಾಗೆ ಯಾರ ಮುಂದೆನೂ ನಮ್ಮ ಮರ್ಯಾದೆ ಹೋಗಬಾರ್ದು. ಇನ್ನು 1 ದಿನದಲ್ಲಿ ಅವ್ರು ಎಲ್ರಿಗೂ ಬರಬೇಕಾಗಿರೋ ಸಂಬಳನ ಕೊಟ್ಟು ಈ ಸಮಸ್ಯೆನ ಬಗೆಹರಿಸ್ಬೇಕು ನೀನು ಅಂತ ಕಪಿಲ್ಗೆ ವಾರ್ನ್ ಮಾಡ್ತಾನೆ. ಆದರೆ ಕಪಿಲ್, ನೀನು ಹೇಳಿದ್ನೆಲ್ಲ ನಾನು ಕೇಳೋದಕ್ಕಾಗಲ್ಲ ಅಂತ ರಾಣ ಹೇಳ್ತಾನೆ. ಅದಕ್ಕೆ ಜೀವ ಹೇಳ್ತಾನೆ, ನೀನು ಕೇಳಲೇಬೇಕು, ಕೇಳಿಲ್ಲ ಅಂತಂದರೆ ಜೀವ ಸಂಜೀವನ ಆಗಬೇಕಾಗತ್ತೆ, ಅದನ್ನು ಫೇಸ್ ಮಾಡೋಕ್ಕೆ ನೀ ರೆಡಿಯಾಗಿರು ಅಂತ ಹೇಳಿ ಜೀವ ಅಲ್ಲಿಂದ ಹೊರಡ್ತಾನೆ. ಇಲ್ಲಿಂದ ಹೊರಟಾದ್ಮೇಲೆ ರಾಣಂಗೆ ಕೋಪ ಬರ್ತಾ ಇರುತ್ತೆ. ಕಪಿಲ್ ಹೇಳ್ತಾನೆ, ಇವಂದು ಯಾಕೋ ಜಾಸ್ತಿ ಆಯ್ತಣ್ಣ ಅಂತ ಅವನಿಗೆ ಹೇಳ್ತಿರ್ತಾನೆ. ಇಲ್ಲಿ ಕೃಷ್ಣ ಮತ್ತು ರಕ್ಷಿತ್ ಇಬ್ಬರು ಆಟ ಇರ್ತಾರೆ. ಆಟ ಆಡ್ಬೇಕಾದ್ರೆ ಕೃಷ್ಣ, ನೀನು ಹೇಳಿದ ಗೊಂಬೆ ಇಲ್ಲೆಲ್ಲೂ ಸಿಗ್ತಾಯಿಲ್ಲ, ಎಲ್ಲಿಂದ ಹುಡುಕ್ಲಿ ಅಂತ ಹೇಳಿ ರಕ್ಷಿತ್ ಕೇಳ್ತಾನೆ. ಆಗ ಇಲ್ಲ ರಕ್ಷಿತ್, ಇಲ್ಲೂ ಇಲ್ಲ, ಬಾ ಹೋಗೋಣ, ಬೇರೆ ಕಡೆ ಹುಡ್ಕೋಣ ಅಂತ ಹೇಳಿ ಅಲ್ಲಿಂದ ಅಡುಗೆ ಮನೆ ಕಡೆ ಹೋಗೋಕ್ಕೆ ಶುರು ಮಾಡ್ತಾರೆ. ಅಡುಗೆ ಮನೆಯೆಲ್ಲ ಡೈನಿಂಗ್ ಟೇಬಲ್ ಕೆಳಗಡೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಆಗ ಒಂದು ವಾರ್ಡ್ರೋಬ್ ಒಳಗಡೆಯಿಂದ ಗೊಂಬೆದು ಕೈ ಕಾಣೋದಕ್ಕೆ ಶುರು ಆಗುತ್ತೆ. ಆಗ ಕೈಗೆ ನೋಡಿದ ತಕ್ಷಣ ಕೃಷ್ಣ, ಅಲ್ಲಿ ನೋಡಲ್ಲಿ ಗೊಂಬೆದು ಕೈ ಕಾಣ್ತಿದೆ, ಬಾ ಹೋಗಿ ನೋಡೋಣ ಅಂಥೇಳಿ ಇನ್ನೇನು ಬಾಗಿಲು ತೆಗೆದು ಗೊಂಬೆನ ನೋಡಬೇಕು, ಅಷ್ಟರಲ್ಲಿ ಹಿಂದೆಗಡೆ ಕೆಲಸದೊಳು ರೂಪ ಬಂದು ಅವಳ ಕೈಯಲ್ಲಿರೋಂಥ ಪಾತ್ರೆನ ಎತ್ತಾಕ್ಬಿಡ್ತಾಳೆ. ಎತ್ತಾಕಿದ ತಕ್ಷಣ ಅವರಿಬ್ಬರು ಗಾಬರಿಯಾಗಿ ಅಲ್ಲಿಂದ ಆಚೆ ಬಂದುಬಿಡ್ತಾರೆ. ಇಲ್ಲಿ ದೇವಿ ಕೇಳ್ತಾಳೆ, ಅದಕ್ಕೆ ದೊಡ್ಡಮ್ಮನ ರೂಮ್ ಅಂತ ಹೇಳ್ತಾಯಿದ್ರಲ್ಲ ಅಂತ. ಹ್ಞೂ ದೇವಿ, ದೊಡ್ಡಮ್ಮನ ರೂಮ್ ಅಂತ ಹೇಳ್ತಾಯಿದ್ದೆ, ಬಟ್ ನೀನೇನು ಹೇಳಲಿಲ್ವಲ್ಲ, ಅದಕ್ಕೆ ನಾನು ವಾಪಸ್ ಹೋಗ್ತಾಯಿದ್ದೀನಿ ಅಂತ ಹೇಳಿ ಅಲ್ಲಿಂದ ರಚನಾ ಹೊರಟ್ಬಿಡ್ತಾಳೆ. ದೇವಿಗೆ ಯಾಕೋ ಅನುಮಾನ ಶುರು ಆಗುತ್ತೆ. ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಇಲ್ಲಿ ಕನಕಾಂಬರಿ ಅಡುಗೆ ಮನೆಗೆ ಬಂದು, ನಿನಗೆ ಈ ಕೆಲಸ ಒಪ್ಸಿದ್ರೆ ಈ ಗೊಂಬೆ ವಿಷಯನ ಮಕ್ಕಳಿಗೆ ಗೊತ್ತಾಗೋಂಗೆ ಮಾಡಿದ್ಯಾ, ನಿಂಗೇನು ಮಾಡಬೇಕು ಅಂತ ಹೇಳಿ ಸೆಟ್ ಮಾಡ್ಕೋತಾಳೆ. ಆಗ ಕೆಲಸದವಳು, ಮೇಡಮ್ ಇದೊಂದು ಸಲ ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ಕೈ ಮುಗಿತಾಳೆ. ದೇವಿಯ ರೂಮಲ್ಲಿ ಯೋಚನೆ ಮಾಡ್ತಿರ್ತಾಳೆ, ಏನೋ ನಂಗೆ ಮಿಸ್ ಹೊಡಿತಾ ಇದೆಯಲ್ಲ, ಸಡನ್ನಾಗಿ ಬಂದರು ಹೋದರು, ಏನಂತಲೇ ಅರ್ಥ ಆಗ್ತಿಲ್ವಲ್ಲ ಅಂತ ಹೇಳಿ ದೇವಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ರಚನಾ ಅವ್ರ ಅತ್ತೆ ರೂಮ್ ಹತ್ರ ಬರ್ತಾಳೆ. ಇಲ್ಲಿಗೆ ದೇವಿಗೆ ಒಂದು ಕಡೆ ಏನಾಗ್ತಾಯಿದೆ ಇಲ್ಲಿ ಅನ್ನೋ ಒಂದು ಕಡೆ ಚಿಂತೆ ಆದರೆ, ಇಲ್ಲಿ ರಚನಾ ಕೀನ ಓಪನ್ ಮಾಡಿ ಡೋರ್ನ ಓಪನ್ ಮಾಡೇ ಬಿಡ್ತಾಳೆ. ಡೋರ್ ಓಪನ್ ಮಾಡಿ ರಚನಾ ಒಳಗೆ ಹೋಗ್ತಾಳೆ. ಅದೇ ಇಲ್ಲಿ ದೇವಿಗೆ ಅನಿಸುತ್ತೆ, ಏನೋ ಮಿಸ್ ಆಗ್ತಾಯಿದೆ, ನನ್ನ ಗೊತ್ತಿಲ್ಲದಲ್ಲೇ ಇರೋ ಕೆಲಸ ಆಗ್ತಾಯಿದೆ ಅಂತ ಅನ್ನೋದೊಳಗೆ ಅರಿವಾಗುತ್ತೆ. ರಚನಾ ಒಳಗೆ ಹೋಗ್ತಾಳೆ. ಒಳಗೋಗಿ ಅವರತ್ತೆ ಮಲಗಿರೋದನ್ನು ನೋಡ್ತಾಳೆ. ಪದ್ಮಜ ಮಲಗಿರೋದನ್ನ ನೋಡಿ ರಚನಾ, ಅಯ್ಯೋ ಹಾಯಾಗಿ ಮಲಗಿದಾರಲ್ಲ ಇವ್ರ ಹತ್ರ ಏನಾದರೂ ಮಾತಾಡಿ ತಿಳ್ಕೊಬೇಕು ಅಂತ ತಿಳ್ಕೊತಾಳೆ. ಅದೇ ರಚನಾ ಹಾಗೆ ಅವ್ರ ಅತ್ತೆನ ನೋಡ್ತಾ ಹಾಗೆ ನೋಡ್ತಾ ನಿಂತಿರ್ಬೇಕಾದ್ರೆ ಪದ್ಮಜಂಗೆ ಎಚ್ಚರ ಆಗೋದಕ್ಕೆ ಶುರು ಆಗುತ್ತೆ. ಯಾಕೆ ಅಂತಂದರೆ ರಚನಾ ಪದ್ಮಜನ ಕಾಲನ್ನ ಇಟ್ಕೊಂಡು ಅವಳ ಕಾಲಿಗೆ ನಮಸ್ಕಾರ ಆಗ್ತಾ ಇರ್ತಾಳೆ. ಆಗ ಅವಳಿಗೆ ಎಚ್ಚರ ಆಗಿ ಪದ್ಮಜಂಗೆ, ಯಾರು ನೀನು ಯಾಕೆ ಇಲ್ಲಿ ಬಂದೆ ಅಂತ ಕೇಳೋದಕ್ಕೆ ಶುರು ಮಾಡ್ತಾಳೆ.
ಅದನ್ನು ಕೇಳಿ ರಚನೆಗೆ ಭಯ ಶುರು ಆಗತ್ತೆ. ಇಲ್ಲಿ ಜೀವ ರೂಮಿಗೆ ಬಂದು ಅವನೊಬ್ಬೊಬ್ಬನೇ ಮಾತಾಡ್ಕೋತಿರ್ತಾನೆ. ಕಪಿಲ್ಗೆ ನನಗೆ ಎಷ್ಟು ಹೇಳಿದ್ರು ಅಷ್ಟೇ, ಅವ್ನು ಮಾಡೋದನ್ನೇ ಮಾಡ್ತಾರೆ ಅಂತ ಹೇಳಿ ಮಾತಾಡ್ಕೋತಿರ್ತಾನೆ. ಆಗ ಸ್ಕ್ರೀನಿಂದ ಯಾರೋ ನಿಂತಿರೋದನ್ನ ನೋಡಿ ಹೋಗಿ ಸ್ಕ್ರೀನ್ನ ತೆಗಿತಾನೆ. ಕೃಷ್ಣ ಮತ್ತು ರಕ್ಷಿತ್ ಇಬ್ಬರು ಆಚೆ ಬರ್ತಾರೆ. ಯಾಕೆ ಹಿಂಗೆ ಹೌಸ್ಕೊಂಡಿದ್ದೀರಾ ಅಂತ ಕೇಳಿದಾಗ, ಇಲ್ಲ ಬೇಬಿ ನನಗೆ ಭಯ ಆಗಿ ಬಂದು ಇಲ್ಲಿ ನಿಂತ್ಕೊಂಡಿದ್ದೀವಿ, ಅಲ್ಲಿ ಅಡುಗೆ ಮನೆಯಲ್ಲಿ ವಾರ್ಡ್ರೋಬಲ್ಲಿ ಒಂದು ಒಬ್ಬೆದು ಕೈ ನೋಡಿದ್ವಿ, ಅದು ನೋಡಿ ಭಯ ಆಯಿತು ಅಂತ ಹೇಳಿ ರಕ್ಷಿತ್ ಹೇಳ್ತಾನೆ. ಆಗ ಜೀವಂಗೆ ಅನಿಸುತ್ತೆ, ಓ ಅವತ್ತು ಕೆಲಸದವಳು ರೂಪಲ್ಲಿ ನಿಂತಿದ್ಲು, ನಾವು ಆ ಗೊಂಬೆ ನೋಡಿದಾಗಲೂ ಅವಳಲ್ಲಿ ನಿಂತಿದ್ದು. ಹಾಗೆ ಅವತ್ತು ನಾವು ಮಾಡಬೇಕಾದ್ರೂ, ನಾನು ರಾತ್ರಿ ಹೋಗ್ಬೇಕಾದ್ರೂ ಅವಳೇ ನಿಂತಿದ್ದು. ಇವತ್ತು ಈಗ ರೂಪನೇ ಬಂದು ಅದನ್ನು ಇದು ಮಾಡಿದ್ದಾಳೆ ಅಂತಂದರೆ ರೂಪಂಗೂ ಗೊಂಬೆಗೂ ಏನೋ ಸಂಬಂಧ ಇದೆ ಅನ್ನೋದು ಜೀವಂಗೆ ಗ್ಯಾರಂಟಿ ಆಗುತ್ತೆ. ಮುಂದೆ ಏನು ಮಾಡ್ತಾನೆ ಅನ್ನೋದನ್ನ ನೋಡಬೇಕು. ಈಗ ರಚನಾ ಹೊರತ್ತು ರೂಮಿಗೆ ಬಂದಾಗ ಪದ್ಮಜ ಹುಚ್ಚಿ ಥರ ಆಡೋದಕ್ಕೆ ಶುರು ಮಾಡ್ತಾಳೆ. ಹೋಗು, ನೀನು ಯಾಕೆ ಇಲ್ಲಿಗೆ ಬಂದೆ, ನಿನಗೇನಾಗಬೇಕಾಗಿದೆ ಇಲ್ಲಿ, ನೀನು ಯಾರು ಇಲ್ಲಿಗೆ ಬರೋಕ್ಕೆ ಹೇಳಿದೆ, ಹೋಗು ಆಚೆಗೆ ಅಂತ ಹೇಳಿ ಕಿರ್ಚಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ರಚನಾ ಮತ್ತೆ ಕಿರ್ಚಾಡಬೇಡಿ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕೇಳ್ದಲೆ ಪದ್ಮಜ ಕೈಗೆ ಸಿಕ್ಕಿದ್ದನ್ನು ರಚನನ ಮೇಲೆ ಎಸ್ತು ಅವಳನ್ನ ದೂರ ತಳ್ಳೋದಕ್ಕೆ ನೋಡ್ತಾಳೆ. ಎಸೆಯೋದೆಲ್ಲೋ ಪಾಟು ಬುಟ್ಟಿ ಎಲ್ಲನೂ ಎಸ್ತು, ಏನು ನನ್ನ ಸಾಯಿಸೋದಕ್ಕೆ ಬಂದಿದೆಯಾ, ಇಲ್ಲ ನನಗೆ ಧಮಕಿ ಹಾಕೋದಕ್ಕೆ ಬಂದಿದೆಯಾ, ನೀ ಯಾಕೆ ಬಂದಿದೆಯಾ ಇಲ್ಲಿಗೆ, ನೀನು ಬಂದಿರೋದು ನನ್ನ ಸಾಯಿಸೋದಕ್ಕೆ ಅಂತ ಹೇಳಿ ಪದ್ಮಜ ಕಿರ್ಚಾಡೋದಕ್ಕೆ ಶುರು ಮಾಡ್ತಾಳೆ. ಆ ಕಿರ್ಚಾಟದಲ್ಲಿ ರಚನೆಗೆ ಅತ್ತೆ ದಯವಿಟ್ಟು ಮೆತ್ತಗೆ ಮಾತಾಡಿ, ಕಿರ್ಚಾಡಬೇಡಿ ಅತ್ತೆ, ಮೆತ್ತಗೆ ಮಾತಾಡಿ ಅಂತ ಹೇಳಿ ರಚನೆ ಕೇಳ್ಕೊತಾಳೆ. ಆದರೂ ಪದ್ಮಜ ಕೇಳ್ದಲೆ, ಇಲ್ಲ ನೀನು ನನ್ನ ಸಾಯಿಸೋದಕ್ಕೆ ಬಂದಿದೆಯಾ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ರಚನಾ, ಅತ್ತೆ ನೀವು ಒಂದು ಚೀಟಿ ಬರೆದಿದ್ರಿ ನನಗೆ ಆ ನಗು ಅಂತ ಅಂದರೆ ಭಯ ಆಗತ್ತೆ ಅಂತ, ಈ ಚೀಟಿನ ಕೇಳೋದಕ್ಕೆ ಬಂದೆ, ಇದು ಬರೆದಿರೋದು ನೀವೇ ಅಲ್ವಾ, ಯಾಕತ್ತೆ ಈ ನಗು ನಿಮ್ಮದಲ್ಲ ಅನ್ನೋದು ಮಾತ್ರ ನಮ್ಗೆ ಚೆನ್ನಾಗಿ ಗೊತ್ತು, ಇಡೀ ಮನೆಯವರು ಈ ನಗುನ ನಿಮ್ಮದು ಅಂತ ಹೇಳ್ತಾರೆ, ಆದರೆ ನಿಮಗೆ ಮಾತ್ರ ಇದನ್ನು ನಗು ನಿಮ್ಮದಲ್ಲ ಅಂತ ಹೇಳ್ತಿದ್ದಾರೆ, ಹಾಗಾಗಿ ಇದು ನೀವು ಬರೆದ್ರ, ನೀವೇನಾದರೂ ಬರ್ತಿದ್ದ ಅಂತಂದರೆ ಹೇಳಿ ಅತ್ತೆ, ಯಾರು ಅದನ್ನು ದಿನ ನಗ್ತಾರೆ ಅನ್ನೋದನ್ನು ನಾವು ತಿಳ್ಕೊಬೇಕು ಅಂತ ಹೇಳಿ ರಚನಾ ಹೊರತೆನ ಕೇಳ್ತಾಳೆ. ಆಗ ಪದ್ಮಜ, ನೀನೇನು ಮಾಡೋದಕ್ಕೆ ಬಂದಿದ್ಯಾ, ನೀನು ಸರಿ ಇಲ್ಲ ಅಂತ ಹೇಳಿ ರಚನೆ ಮೇಲೆ ಕೂಗಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಇವಳಿಗೆ ಪದ್ಮಜಂಗೆ ಗೊತ್ತಾಗುತ್ತೆ ಅವಳು ಚೀಟಿ ಬಗ್ಗೆ ಕೇಳಕ್ಕೆ ಬಂದಿದ್ದಾಳೆ ಅಂತ. ರಚನಾ ಕಾಲಿಗೆ ಬಿದ್ದು ಅತ್ತೆ ಹಿಂಗೆ ಮಾಡಬೇಡಿ ಅಂತ ಹೇಳಿದಾಗ ಪದ್ಮಜ ಅವಳ ಕತ್ತನ್ನು ಇಟ್ಕೊಂಡು ಹಿಂದೆ ತಳ್ಳೋದಕ್ಕೆ ಹೋಗ್ತಾಳೆ. ಹಿಂದೆ ತಳ್ಳಿ ಅವಳನ್ನ ಡೋರ್ ಹತ್ರ ತಳ್ಳಿಬಿಡ್ತಾಳೆ. ಡೋರ್ ಹತ್ರ ತಳ್ಳಿದಾಗ ರಚನಾ ಹೋಗಿ ಡೋರ್ ಬಾಗಿಲಿಗೆ ತಲೆ ಹೊಡ್ಕೊಂಡು ಅಲ್ಲೇ ಕೂತ್ಬಿಡ್ತಾಳೆ. ಆಗ ರಚನೆಗೆ ಹೇಳ್ತಾಳೆ, ನೀನು ನನಗೆ ಭಯ ಪಡಿಸೋದಕ್ಕೆ ಬಂದಿದ್ಯಾ, ನೀನು ನನ್ನ ಸಾಯಿಸೋದಕ್ಕೆ ಬಂದಿದ್ಯಾ, ನೀನು ಇಲ್ಲಿರಬೇಡ, ಹೋಗು ಆಚೆಗೆ ಅಂತ ಹೇಳಿ ರಚನೆನ ಬೈತಾಳೆ. ಆದರೆ ಅಲ್ಲೇ ರಚನಾ ಕೂತ್ಬಿಡ್ತಾಳೆ. ಇಲ್ಲಿ ದೇವಿ ಯೋಚನೆ ಮಾಡ್ತಾ ಇರ್ತಾಳೆ. ಅದು ಕನಕಾಂಬರಿ ಜೊತೆ ರೂಮಲ್ಲಿ ಕೂತ್ಕೊಂಡಿರ್ತಾಳೆ. ಆಗ ಕನಕಾಂಬರಿ ಹೇಳ್ತಾಳೆ, ನಂಗೆ ಗಂಡಂಗೆ ಆಗಿದ್ದು ಸಾವನ್ನ ನಾನು ಇನ್ನೂ ಮರ್ತಿಲ್ಲ ಅಂತ ಹೇಳಿದಾಗ ದೇವಿ, ಅಮ್ಮ ನೀನು ತಲೆ ಕೆಡಿಸ್ಕೋಬೇಡ, ನಾನು ಮಾಡಿರೋ ಪ್ಲ್ಯಾನ್ ಪ್ರಕಾರ ಕರೆಕ್ಟಾಗೇ ಇದೆ, ಅವನ್ನ ಒಳ್ಳೆಯವರಾಗಿ ಬಿಂಬಿಸ್ಕೊಂಡು ಅವ್ರ ಮುಂದೆನೇ ಬೇಲಿನ ಹಾಕಿ ಒಳಗಾಕಿ ಅದಂತೀನಿ, ನಾನು ಮಾಡಿರೋ ಪ್ಲ್ಯಾನ್ ಪ್ರಕಾರ ಇದು ನಡೆಯುತ್ತೆ, ಹಾಗೆ ಆ ವಜ್ರೇಶ್ವರಿ ಕೂಡ ನನ್ನ ಪ್ಲ್ಯಾನ್ಗೆ ಬಗ್ಲೇಬೇಕು, ಅವಳ ಮುಖಾಂತರ ನನ್ನ ಆಸ್ತಿನ ವಾಪಸ್ ತೊಗೋತೀನಿ ಅಂತ ದೇವಿ ಕನಕಾಂಬರಿಗೆ ಹೇಳ್ತಾಳೆ. ಕನಕಾಂಬರಿಗೆ ಹಾಗೆ ರಚನಾ ಬಂದಿದ್ಲು. ರಚನಾ ಬಂದು ದೊಡ್ಡಮ್ಮನ ನಾನು ನೋಡಬೇಕು, ರೂಮಿಗೆ ಕರ್ಕೊಂಡು ಹೋಗುವಂಥ ಹಿಂಸೆ ಮಾಡ್ತಿದ್ಲು ಅಂತ ದೇವಿ ಕನಕಾಂಬರಿಗೆ ಹೇಳ್ತಾಳೆ. ಕನಕಾಂಬರಿಗೆ ಹೇಳ್ತಾಳೆ, ಅದೇನು ಆಲ್ ಆಫ್ ಅ ಸಡನ್ ರಚನಾ ಬಂದು ನಿನ್ನ ಹತ್ರ ಅವ್ರ ಜೊತೆ ರೂಮ್ಗೆ ಹೋಗಬೇಕು ಅಂತ ಕೇಳಿದ್ದು, ಕಾರಣ ಏನು ಅಂತ ಕೇಳ್ತಾಳೆ. ಅದಕ್ಕೆ ದೇವಿ ನಂಗೆ ಕಾರಣ ಗೊತ್ತಿಲ್ಲ, ಬಟ್ ಎಲ್ಲ ಆಸ್ತಿ ನಾವೇ ನಮ್ಮ ಹೆಸರು ಮಾಡ್ಕೊಳ್ಳೋದು ಅಷ್ಟೇ ನಾವು ನೋಡಬೇಕಿರೋದೇ ಹೊರತು ಅವಳನ್ನ ನೋಡಲ್ಲ, ಬೇರೆ ಯಾರನ್ನೂ ನೋಡಲ್ಲ ಅಂತ ದೇವಿ ಹೇಳ್ತಾಳೆ. ಆಗ ಕನಕಾಂಬರಿ, ನಮಗಾಗಿರೋ ಲಾಸ್ನ ನಾವು ಇದ್ರ ಮುಖಾಂತರ ನಾವು ವಾಪಸ್ ತೊಗೊಳ್ಳೇಬೇಕು, ನಮಗೇನು ಬರಬೇಕು ಅದು ನಮಗೆ ಸಲ್ಲಲೇಬೇಕು ಅಂತ ಕನಕಾಂಬರಿ ಹೇಳ್ತಾಳೆ. ಅದಕ್ಕೆ ದೇವಿ ಕೂಡ ಅದನ್ನೇ ಹೇಳ್ತಾಳೆ, ನಾನು ಅದನ್ನೇ ಹೇಳ್ತಿರೋದು, ನಮಗೇನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ, ನಾನು ಅದನ್ನು ತೊಗೊಳ್ಳೋವರೆಗೂ ನಾನು ಬಿಡಲ್ಲ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಪದ್ಮಜ ಕಿರ್ಚಾಡೋದು ಕೇಳಿಸುತ್ತೆ. ದೇವಿ ತಿರುಗಿ ಟೇಬಲ್ನ ನೋಡಿದಾಗ ಅಲ್ಲಿ
ಕಾಣಿಸೋದಿಲ್ಲ. ಕೀನ ದೇವಿ ಹುಡುಕ್ಬೇಕಾದ್ರೆ ಪದ್ಮಜ ಕೇಳ್ತಾಳೆ. ಅದೇ ಸಮಯಕ್ಕೆ ಇಲ್ಲಿ ರಚನಂಗೆ ಪದ್ಮಜ ಬೈತಾ ಇರ್ತಾಳೆ. ಅತ್ತೆ ಪ್ಲೀಸ್ ಅತ್ತೆ, ನಿಮ್ಗೆ ಕಿರ್ಚಾಡಬೇಡಿ, ನಿಮ್ಮ ಕೈ ಮುಗಿತೀನಿ, ನಿಮಗೆ ನಾನೇನು ಮಾಡೋದಕ್ಕೆ ಬಂದಿಲ್ಲ. ಆದರೆ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತದೆ, ನಿಮ್ಗೆ ಯಾರು ಹಿಂಗೆ ಮಾಡ್ತಾಯಿದ್ದಾರೆ ಅಂತ ಅದನ್ನು ತಿಳ್ಕೊಳ್ಳೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಆದರೆ ಇಲ್ಲಿ ಪದ್ಮಜ ಮತ್ತು ಕನಕಾಂಬರಿ ಮತ್ತು ದೇವಿ ಅಷ್ಟರಲ್ಲಿ ಅಕ್ಕ ಅಂತ ಹೇಳಿ ಅವ್ರ ರೂಮ್ ಕಡೆ ಬರ್ತಾರೆ. ಪದ್ಮಜ ರಚನಂಗೆ ಆ ಚೀಟಿ ಬರೆದಿದ್ದು ನಾನು ಅಂತ ಹೇಳಬೇಡ ಅಂತ ಹೇಳಿ ರಚನಂಗೆ ಹೇಳಿಬಿಡ್ತಾಳೆ. ಆಗ ರಚನಾ ಒಳಗಿರೋದನ್ನ ಕನಕಾಂಬರಿ ಮತ್ತು ದೇವಿ ಇಬ್ಬರು ನೋಡ್ತಾರೆ. ಅದಕ್ಕೆ ನೀವು ಇಂಥ ಕೆಲಸ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿಲ್ಲ, ಏನಕ್ಕೆ ನೀವು ಬಾಗಿಲು ತೆಗೆದು ಬಂದ್ರಿ ಅಂತ ದೇವಿ ಕೇಳ್ತಾಳೆ. ಹಾಗೆ ಕನಕಾಂಬರಿ ಹೇಳ್ತಾಳೆ, ಅವತ್ತು ವಿಲ್ ಓದಿದ್ದಿನ ಅಕ್ಕ ಅವ್ರ ಮಗಂಗೆ ಹೊಡೆದ್ರು ಅನ್ನೋ ಸಿಟ್ಟಿಗೆ, ನಿನ್ನ ಗಂಡಂಗೆ ಹೊಡೆದ್ರು ಅನ್ನೋ ಕೋಪಕ್ಕೆ ಇಲ್ಲಿ ಬಂದು ಅವ್ರನ್ನ ಸಾಯಿಸೋದಕ್ಕೆ ಬಂದಿದ್ಯಾ ಅಂತ ಕನಕಾಂಬರಿ ರಚನನ್ನ ಕೇಳ್ತಾಳೆ. ಆಗ ರಚನೆಗೆ ಕೋಪ ಬಂದು ಅತ್ತೆ ಅಂತ ಜೋರಾಗಿ ಕಿರಿಸ್ತಾಳೆ. ಆಗ ದೇವಿಗೆ ಎಲ್ಲಿ ಕೋಪ ಶುರು ಆಗಿರತ್ತೆ. ಆದರೆ ನನಗೆ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತ ಗೊತ್ತಾಯಿತು, ಆದರೆ ನೀವು ಈ ಥರ ಬಂದು ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ ಅಂತ ದೇವಿ ಹೇಳ್ತಾಳೆ. ಮುಂದೇನಾಗುತ್ತೆ ಕಾದು ನೋಡೋಣ.